ದಾಂಪತ್ಯದ ಕಲಹಗಳಿಗೆ ನೆರೆಹೊರೆಯವರು ತಪ್ಪಿತಸ್ಥರಲ್ಲ. ಐಪಿಸಿ ಕಲಂ 498A ಇದನ್ನ ಪುರಸ್ಕರಿಸುವುದಿಲ್ಲ. ವೀಕ್ಷಕರೇ, ನಾನ್ ನಿಮ್ಮ ಡಾಕ್ಟರ್ ಬಸವರಾಜ್ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಚಾರ ಎಷ್ಟೋ ಮಂದಿಗೆ ಗೊತ್ತಿರೋದಿಲ್ಲ. ಆದ್ರೆ ನಮ್ಮ ಮನೆಯ ಕಲಹಗಳನ್ನ ಬೇರೆಯವರ ಮನೆ ಮೇಲೆ ಹಾಕ್ತಿರ್ತೀವಿ, ಕೇಸು ಕೂಡ ಮಾಡ್ತಿರ್ತೀವಿ. ಆದ್ರೆ ನಮ್ಮ ಮನೆಯಲ್ಲಿ ನಡೀತಕ್ಕಂತ ಕೆಲವು ಕಲಹಗಳಿಗೆ ಬೇರೆಯವರು ಹೊಣೆಯಾಗಿರೋದಿಲ್ಲ ಅಂತಕ್ಕಂತ ಒಂದು ವಾದವನ್ನ ಕೋರ್ಟ್ ಐಪಿಸಿ ಕಲಂ ಮೂಲಕ ಎತ್ತಿ ಹಿಡಿದಿದೆ. ಹಾಗಾದ್ರೆ ಯಾವ ತರದ ಕಲಹ, ಯಾರ ನಡುವೆ ನಡೀತಕ್ಕಂತ ಈ ಸಂಘರ್ಷಗಳು, ನೆರೆಹೊರೆಯವರು ಹೇಗೆ ತಪ್ಪಿತಸ್ಥರಾಗುವುದಿಲ್ಲ, ಐಪಿಸಿ ಸೆಕ್ಷನ್ ಏನ್ ಹೇಳುತ್ತೆ, ಎಲ್ಲ ವಿಚಾರನ ಈ ವಿಡಿಯೋದಲ್ಲಿ ನಾನು ಪಿನ್ ಟು ಪಿನ್ ಹೇಳಕ್ ಹೋಗ್ತಾ ಇದ್ದೀನಿ. ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಮೂಲಕ ಸಪೋರ್ಟ್ ಮಾಡ್ತೀರಿ. ವೀಕ್ಷಕರೇ, ನಾನು ಮಾಹಿತಿ ಭರಿತವಾದಂತಹ ವಿಡಿಯೋಗಳನ್ನ ಮೆಂಬರ್ ಓನ್ಲಿ ವಿಡಿಯೋಗಳಾಗಿ ಮಾಡ್ತಾ ಇದ್ದೀನಿ. ನೀವೇನಾದ್ರೂ ಇನ್ನೂ ಮೆಂಬರ್ಶಿಪ್ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರೆ ನನ್ನ ಚಾನೆಲ್ ನೇಮ್ ಪಕ್ಕ ಇರತಕ್ಕಂತ ಜಾಯಿನ್ ಬಟನ್ ನ ಕ್ಲಿಕ್ ಮಾಡಿ ಮೆಂಬರ್ಶಿಪ್ ನ ತೆಗೆದುಕೊಳ್ಳಿ. ನಾನ್ ಮಾಡ್ತಕ್ಕಂತ ಮೆಂಬರ್ ಓನ್ಲಿ ವಿಡಿಯೋಗಳು ಹಾಗೂ ಮಾಹಿತಿ ಭರಿತವಾದಂತ ವಿಡಿಯೋಗಳು ನಿಮಗ್ ಬಂದು ತಲುಪ್ತವೆ. ಬನ್ನಿ ವಿಚಾರದಲ್ಲಿ ಮುಂದುವರಿಯೋಣ. ವೀಕ್ಷಕರೇ, ಯಾವ ಮನೆಯಲ್ಲಿ ಜಗಳಗಳಿರಲ್ಲ ಹೇಳಿ? ಅದರಲ್ಲೂ ಕೂಡ ದಾಂಪತ್ಯ ಅಂತ ಹೇಳಿದ್ರೆ ಏನೋ ಒಂದು ಸಮಸ್ಯೆಗಳು ಇದ್ದೇ ಇರ್ತವೆ. ಸಮಸ್ಯೆಗಳಿಲ್ಲದ ದಾಂಪತ್ಯಗಳು ನಾವು ಹುಡುಕ್ಬೇಕಷ್ಟೇ. 100ರಲ್ಲಿ 1-2 ಸಿಕ್ಕೋದು ಕೂಡ ಕಷ್ಟ. ಇಂತಹ ಸಂದರ್ಭದಲ್ಲಿ ಎಷ್ಟೋ ಪ್ರಕರಣಗಳು ಇತ್ತೀಚೆಗೆ ಕೋರ್ಟ್ಗೆ ಹೋಗ್ಬಿಡ್ತವೆ. ಬಹಳ ಹಿಂದೆ ಮನೆಯಲ್ಲಿ ಹಿರಿಯರ ನಡುವೆ ಊರ ಒಂದು ಜಗಲಿಕಟ್ಟೆಗಳಲ್ಲಿ ತೀರ್ಮಾನ ಆಗ್ತಿದ್ದಂತ ಕೇಸ್ ಅಥವಾ ಪ್ರಕರಣಗಳು ಇಂದು ಕೋರ್ಟ್ ಅಲ್ಲೇ ತೀರ್ಮಾನ ಆಗ್ತವೆ. ಅಲ್ಲಿವರೆಗೆ ನಾವು ತೆಗೆದುಕೊಂಡು ಹೋಗ್ತಾ ಇದೀವಿ. ಇಂತಹ ಸನ್ನಿವೇಶದಲ್ಲಿ ನಮ್ಮ ಮನೆಯ ಕಲಹಗಳಿಗೆ ಪಕ್ಕದ ಮನೆಯವರು ತಪ್ಪಿತಸ್ಥರು ಅಂತಕ್ಕಂತ ಹೇಳುವ ಹಲವಾರು ಸಂದರ್ಭಗಳು ಬಂದ್ಬಿಡ್ತವೆ. ಆದ್ರೆ ಇವತ್ತಿನ ವಿಚಾರ, ದಾಂಪತ್ಯದ ವಿಚಾರದಲ್ಲಿ ಯಾವ್ದಾದ್ರು ಕಲಹಗಳು ಬಂದ್ರೆ ಆ ಕಲಹಗಳಿಗೆ ಈ ದಂಪತಿ ಅಂತ ಏನಿದ್ದಾರೋ ಇವರು ಕಾರಣ, ಪಕ್ಕದ ಮನೆಯವರು ಕಾರಣ ಆಗೋದಿಲ್ಲ. ಅವರು ಈ ಪ್ರಚೋದನೆಗಳನ್ನ ನೀಡಿದ್ರು ಅಂತಕ್ಕಂತ ಒಂದು ಮಾಹಿತಿಯನ್ನೇನಾದ್ರೂ ನೀಡಿ ಕೋರ್ಟ್ಗಳಿಗೆ ಕೇಸನ್ನ ದಾಖಲು ಮಾಡಿದ್ರೆ ಕೋರ್ಟ್ ಇದನ್ನ ಮಾನ್ಯ ಮಾಡುವುದಿಲ್ಲ. ಹಾಗಾದ್ರೆ ನೀವು ಕೇಳ್ಬೋದು, ಇದನ್ನ ನೀವು ಹೇಗೆ ಹೇಳ್ತೀರಿ ಅಂತ. ನಾನು ಯಾವುದೇ ವಿಚಾರವನ್ನ ವಿಡಿಯೋದಲ್ಲಿ ಸುಮ್ಮನೆ ಹೇಳೋದಿಲ್ಲ. ಒಂದು ಮಾಹಿತಿ ಪತ್ರಿಕೆಯಲ್ಲಿರುತ್ತೆ, ಅಥವಾ ಸರ್ಕಾರದ ನಡವಳಿಕೆಗಳಲ್ಲಿರುತ್ತೆ, ಅಥವಾ G9 ವೆಬ್ಸೈಟ್ ಗಳಲ್ಲಿರುತ್ತೆ. ಹೀಗೆ ಪಕ್ಕಾ ಮಾಹಿತಿಗಳನ್ನ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಆ ದಿಸೆಯಿಂದಾಗಿ ಇಲ್ಲೂ ಕೂಡ ಈ ವಿಚಾರ ಕೋರ್ಟ್ ವರೆಗೆ ಹೋಗಿದ್ದು ಮಾಧ್ಯಮಗಳಲ್ಲಿ ಸಿಕ್ಕಿದೆ. ಇಲ್ಲಿ ದಂಪತಿಗಳು ಕೌಟುಂಬಿಕ ದೌರ್ಜನ್ಯ ಅಂತ ಹೇಳಿ ಒಂದು ಪ್ರಕರಣವನ್ನ ಕೋರ್ಟ್ ವರೆಗೆ ತೆಗೆದುಕೊಂಡು ಹೋಗಿದ್ದಾರೆ. ಈ ಕೌಟುಂಬಿಕ ಒಂದು ದೌರ್ಜನ್ಯಕ್ಕೆ ಕಾರಣ ಏನು, ಯಾರು ಕಾರಣ? ಎಲ್ಲೋ ಒಂದ್ ಕಡೆ ದಂಪತಿ ನಡುವೆ ಕಾರಣಗಳು ಅನ್ನುವಂತ ಸಂದರ್ಭದಲ್ಲಿ ನಮ್ಗೆ 2 ಕಡೆಯ ಕಾರಣಗಳನ್ನ ನಾವು ಕೊಡ್ತೀವಿ. ಇಲ್ಲ ಹೆಂಡತಿಯ ಕಡೆ, ಇಲ್ಲ ಗಂಡನ ಕಡೆ. ಹೆಂಡತಿಯ ಕಡೆ ಕೊಟ್ರೆ ಗಂಡ ಅವರ ಅತ್ತೆ ಮಾವ, ಅವರ ಸಂಬಂಧಿಕರು ಅಂತ ಕೊಡ್ತಾನೆ. ಗಂಡನ ಕಡೆಯವರು ಅಂತ ಕೊಟ್ರೆ ಹೆಂಡತಿ ಅತ್ತೆ ಮಾವ, ಅವರ ಸಂಬಂಧಿಕರು ಅಂತ ಕೊಡ್ತಾರೆ. ಒಟ್ಟಾರೆಯಾಗಿ ಕೌಟುಂಬಿಕ ಕಲಹ ಅಥವಾ ದೌರ್ಜನ್ಯ ಅನ್ನುವಂತ ಸಂದರ್ಭದಲ್ಲಿ ಇವ್ರ ನಡುವೆನೇ ಓಡಾಡ್ತಿರತ್ತೆ. ಆದ್ರೆ ಒಮ್ಮೊಮ್ಮೆ ಮಾತ್ರ ಇದನ್ನ ಮೀರುತ್ತೆ. ಹೇಗೆ? ಕೆಲವು ಜನ ಕೌಟುಂಬಿಕ ಕಲಹ ಆದ್ರೂ ಕೂಡ ಈ ಕಲಹಕ್ಕೆ ಕಾರಣ ನಮ್ಮ ಮನೆಯವರಲ್ಲ, ಪಕ್ಕದ ಮನೆಯವರು, ನೆರೆಹೊರೆಯವರು ಅಂತಕ್ಕಂತ ಹಿನ್ನೆಲೆಯಲ್ಲಿ ಕೇಸನ್ನ ದಾಖಲೆ ಮಾಡ್ತಾರೆ. ಪಕ್ಕದ ಮನೆಯವರನ್ನ, ನೆರೆಹೊರೆಯವರನ್ನ ಕೋರ್ಟ್ ಕಟಕಟೆಗೆ ಎಳಿತಾರೆ. ಇಂಥದೇ ಒಂದು ಪ್ರಕರಣ ಬೆಂಗಳೂರಿನ CMM ಕೋರ್ಟ್ಗೆ ಬಂದಿದೆ. ಅಲ್ಲಿ ಮಾನ್ಯ ನ್ಯಾಯವಾದಿಗಳು ಎಂ ನಾಗಪ್ರಸನ್ನ ಅವರಿದ್ದಂತ ಏಕಸದಸ್ಯ ಪೀಠ ಈ ವಾದ ವಿವಾದಗಳನ್ನ ಆಲಿಸಿದೆ. ಈ ವಾದ ವಿವಾದಗಳನ್ನ ಆಲಿಸಿದ ನಂತರದಲ್ಲಿ ಖಡಕ್ ಆಗಿ ಹೇಳಿದೆ, ವಿವಾಹಿತೆಯ ಮೇಲೆ ಆಕೆಯ ಪತಿ ಮತ್ತು ಸಂಬಂಧಿಕರು ನಡೆಸ್ತಕ್ಕಂತ ದೌರ್ಜನ್ಯಗಳು ಅಥವಾ ಕ್ರೌರ್ಯಗಳು, ಕಿರುಕುಳಗಳನ್ನ ನಿಷೇಧಿಸ್ತಕ್ಕಂತ ಕಲಂ ಏನಿದೆಯೋ, ಐಪಿಸಿ ಕಲಂ 498A ಏನಿದೆಯೋ, ಇದರ ಅಡಿಯಲ್ಲಿ ದಾಖಲಾಗ್ತಕ್ಕಂತ ಏನು ಪ್ರಕರಣಗಳಿದಾವೋ ಇದಕ್ಕೆ ಪಕ್ಕದ ಮನೆಯವರು ಹೊಣೆಯಾಗಿರುವುದಿಲ್ಲ. ಒಂದು ವೇಳೆ ಆ ತರದ ಪ್ರಕರಣಗಳೇನಾದ್ರೂ ಇಲ್ಲಿಗೆ ಬಂದ್ರೆ ಕೋರ್ಟ್ ಅದನ್ನ ಮಾನ್ಯ ಮಾಡುವುದಿಲ್ಲ, ಪುರಸ್ಕರಿಸುವುದಿಲ್ಲ ಎಂಬುದಾಗಿ ಹೇಳಿದೆ. ಈ ಪ್ರಕರಣ ಏನು ಅಲ್ಲಿ ಹೋಗಿತ್ತೋ ಅಂತಹ ಸಂದರ್ಭದಲ್ಲಿ ಪಕ್ಕದ ಮನೆಯವರನ್ನ ಎಳೆಯಲಾಗಿತ್ತು. ನಮ್ಮ ಕೌಟುಂಬಿಕ ಕಲಹಕ್ಕೆ ಪಕ್ಕದ ಮನೆಯವರು ಪ್ರಚೋದನೆ ನೀಡಿದ್ದಾರೆ,
ನಾ ಪ್ರಚೋದನೆಗೆ ಒಳಗಾದಂತ ನಾವು ಹೀಗೆ ಕಿತ್ತಾಡ್ಕೊಂಡಿದೀವಿ ಅಂತಕ್ಕಂತ ಹಿನ್ನೆಲೆಯಲ್ಲಿ ಕೇಸು ದಾಖಲಾಗಿತ್ತು. ಎಂತೆಂಥ ಜನರಿರ್ತೀವಿ ನೋಡಿ. ಇಂಥ ಸಂದರ್ಭದಲ್ಲಿ ಪಕ್ಕದ ಮನೆಯವರು ಇದಕ್ಕೆ ನಾವು ಕಾರಣ ಅಲ್ಲ, ಇದಕ್ಕೂ ನಮಗೂ ಸಂಬಂಧ ಇಲ್ಲ, ನಮ್ಮನ್ನ ಸುಮ್ಮನೆ ಸುಮ್ಮನೆ ಇಲ್ಲಿಗೆ ಎಳೆದು ತರಲಾಗ್ತಾ ಇದೆ, ನಮ್ಮ ಸಮಯಗಳು ಶ್ರಮಗಳು ಇವನ್ನೆಲ್ಲವನ್ನ ಇವರು ವೇಸ್ಟ್ ಮಾಡ್ತಿದ್ದಾರೆ ಅಂತಕ್ಕಂತ ಹಿನ್ನೆಲೆಯಲ್ಲಿ ಒಂದು ಮೊಕದ್ದಮೆನ ಅವರು ಕೂಡ ದಾಖಲು ಮಾಡಿದ್ರು. ಅವರು ಈಗ ಏನು ನಮ್ಮನ್ನ ಎಳೆದು ತರಲಿಕ್ಕೆ ಪ್ರಕರಣ ದಾಖಲು ಮಾಡಿದಾರೋ ಅದನ್ನ ರದ್ದು ಮಾಡಬೇಕು ಎಂಬುದಾಗಿ ಮಾನ್ಯ ಕೋರ್ಟ್ ಅನ್ನ ಕೋರಿದರು. ಮಾನ್ಯ ಕೋರ್ಟ್ ಎಲ್ಲವನ್ನ ವಿಚಾರಣೆ ಮಾಡಿ ಕೊನೆಗೆ ಭಾರತೀಯ ದಂಡ ಸಂಹಿತೆ 1860 IPC ಕಲಂ 498A ಅಡಿಯಲ್ಲಿ ಪ್ರಕರಣಗಳು ದಾಖಲಾದರೆ ಆ ದಾಂಪತ್ಯಕ್ಕೆ ಅಥವಾ ಅವರ ಕುಟುಂಬಕ್ಕೆ ಸಂಬಂಧಿಸಿದಂತ ಪ್ರಕರಣಗಳಾಗಿರ್ಬೇಕು. ಅದಕ್ಕಿಂತ ಹೊರಗೆ ಹೋದ್ರೆ ಕೋರ್ಟ್ ಇದನ್ನ ಮಾನ್ಯ ಮಾಡುವುದಿಲ್ಲ, ಈ ಕಲಂ ಕೂಡ ಅದನ್ನ ಪುರಸ್ಕರಿಸುವುದಿಲ್ಲ ಎಂಬುದಾಗಿ ಖಡಾಖಂಡಿತವಾಗಿ ಹೇಳಿ, ಯಾರು ಪಕ್ಕದ ಮನೆಯವರು ಕೇಸನ್ನ ದಾಖಲು ಮಾಡಿದಾರೋ ಅದನ್ನ ಪುರಸ್ಕರಿಸಿ, ಈಗ ಇವ್ರೇನು ಕೌಟುಂಬಿಕ ಕಲಹದಲ್ಲಿ ದಾಖಲು ಮಾಡಿದ್ರೋ ಪಕ್ಕದ ಮನೆಯವರನ್ನ ಸೇರಿಸಿ ಅದನ್ನ ತಿರಸ್ಕರಿಸಿದೆ. ಪ್ರೀತಿ ವೀಕ್ಷಕರೇ, ಕಿತ್ತಾಡ್ಕೊಳ್ಳೋರು ನಾವಾದ್ರೂ ಕೂಡ ಕಿತ್ತಾಡ್ಕೊಳ್ಳೋಕೆ ಯಾರೋ ಪ್ರಚೋದನೆ ನೀಡ್ತಾರೆ, ಉಸ್ಲಾಯಿಸ್ತಾರೆ ಅಂತಕ್ಕಂತ ಹಿನ್ನೆಲೆಯಲ್ಲಿ ಕೇಸನ್ನ ದಾಖಲು ಮಾಡ್ತೀವಿ. ನಮ್ಮ ಮನಸ್ಥಿತಿಗಳು ಎಲ್ಲೆಲ್ಲಿವರೆಗೂ ಹೋಗ್ತವೆ ನೋಡಿ. ಅಂದ್ರೆ ನಮ್ಮನ್ನ ನಾವು ಕಂಟ್ರೋಲ್ ಮಾಡ್ಕೊಳಕಾಗ್ದೆ, ನಮ್ಮ ಕುಟುಂಬಗಳನ್ನ ನಾವು ಸರಿ ಮಾಡ್ಕೊಳಕಾಗ್ದೆ ಪಕ್ಕದ ಮನೆಯವ್ರ ಮೇಲೆ ಎತ್ತಾಕ್ತಿವಿ. ಅವ್ರು ಹಾಗ್ ಮಾಡಿದ್ರು, ಹೀಗ್ ಮಾಡಿದ್ರು, ಅವ್ರು ಪುಸ್ಲಾಯಿಸಿದ್ರು, ಅವ್ರು ಪ್ರಚೋದನೆ ನೀಡಿದ್ರು ಅಂತಕ್ಕಂತ ಹಿನ್ನೆಲೆಯಲ್ಲಿ ಇದೆಷ್ಟು ಸಮಂಜಸ? ಪ್ರೀತಿ ವೀಕ್ಷಕರೇ, ಇದೇ ತರ ಹಲವಾರು ವಿಚಾರಗಳು, ಕಾನೂನಾತ್ಮಕದ ವಿಚಾರಗಳು ಗೊತ್ತಿಲ್ಲ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ನಾನೊಂದು ಮಾತನ್ನ ನಿಮಗೆ ಕೇಳ್ತೀನಿ, ಮನುಷ್ಯ ಯಾವಾಗ ಪರಿಪೂರ್ಣನಾಗ್ತಾನೆ ಅಂತ ಕೇಳಿದ್ರೆ ಅದು ಕಾನೂನನ್ನ ತಿಳಿದಾಗ ಮಾತ್ರ. ಕಾನೂನು ಗೊತ್ತಿಲ್ಲದೆ ಹೋದ್ರೆ ಮನುಷ್ಯ ಪರಿಪೂರ್ಣನಾಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಯಾವಾಗ ಏನ್ ಮಾಡ್ಬೇಕು, ಯಾವ ತರದಲ್ಲಿ ಮಾಡ್ಬೇಕು, ಎಷ್ಟು ಮಾಡ್ಬೇಕು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ವಾತಂತ್ರ್ಯ ಎಂದರೆ ಏನು ಇವೆಲ್ಲವನ್ನ ಅರ್ಥಕೋಬೇಕಾಗಿದೆ. ಆ ನಂತರದಲ್ಲಿ ಹಾಗೆ ನಡ್ಕೋಬೇಕಾಗಿದೆ. ಗೊತ್ತಿಲ್ಲದೆ ಹೋದ್ರೆ ಇದರ ತಪ್ಪುಗಳನ್ನ ಮಾಡ್ತಿರ್ತೀವಿ, ಪಕ್ಕದವ್ರನ್ನು ಕೂಡ ತಪ್ಪು ಮಾಡ್ಲಿಕ್ಕೆ ಎಳಿತಿರ್ತೀವಿ. ಪ್ರೀತಿ ವೀಕ್ಷಕರೇ, ಇಂತಹ ಎಷ್ಟೋ ಸಣ್ಣ ಸಣ್ಣ ಮಾಹಿತಿಗಳು ಎಷ್ಟೋ ಮಂದಿಗೆ ಗೊತ್ತಿರಲ್ಲ. ಆ ಗೊತ್ತಾಗ್ಲಿ ಅನ್ನೋ ಹಿನ್ನೆಲೆಯಲ್ಲಿ ನನ್ನ ಚಾನಲ್ ಇನ್ಫಾರ್ಮೇಟಿವ್ ಆಗಿರೋದ್ರಿಂದ ಒಂದು ಇನ್ಫಾರ್ಮೇಶನ್ ನ ತಿಳಿಸ್ತಕ್ಕಂತ ಒಂದು ಕಾರ್ಯವನ್ನ ಮಾಡ್ತಾ ಇದ್ದೀನಿ. ಇದೇನಾದ್ರು ಸರಿ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಜೊತೆಗೆ ಎಷ್ಟೋ ಮಂದಿಗೆ ಸಣ್ಣ ಮಾಹಿತಿ ಆದ್ರೂ ಕೂಡ ಬೇಕಾಗತ್ತೆ, ಶೇರ್ ಮಾಡಿ. ಈ ವಿಡಿಯೋ ಯಾರನ್ನು ಕುರಿತದ್ದಲ್ಲ, ಮತ್ತೆ ಈ ವಿಡಿಯೋದಲ್ಲಿ ಪ್ರಕರಣ ದಾಖಲು ಮಾಡಿದವರಾಗ್ಲಿ ಮತ್ತೇನನ್ನಾಗ್ಲಿ ನಾನು ಮೆನ್ಷನ್ ಕೂಡ ಮಾಡ್ಲಿಲ್ಲ. ಯಾಕಂತ ಹೇಳಿದ್ರೆ ಅವರ ಗೌಪ್ಯತೆ ಹಾಗೆ ಇರ್ಲಿ ಅನ್ನುವ ಕಾರಣದಿಂದಾಗಿ. ಪ್ರೀತಿ ವೀಕ್ಷಕರೇ, ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ನಂಡಾಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.